ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಮತ್ತೆ ನಮ್ಮ ಒಂದು ಸ್ಪರ್ಧಾ ವಿಜೇತದ ತರಗತಿಗೆ ಸ್ವಾಗತ ಸ್ನೇಹಿತರೆ. ಇದು 5ನೇ ಭಾಗ, ಸ್ಪರ್ಧಾ ವಿಜೇತದ 5ನೇ ಭಾಗ. ಸರ್ ಅಂತ ಸ್ಪರ್ಧಾ ವಿಜೇತದ ಭಾಗಗಳು ಯಾಕೆ ಜಾಸ್ತಿ ಆಗತ್ತವ ಅಂತ ಅನ್ನತಿರ್ಬೋದು ನೀವು. ಸೊ ಲೆಂದಿ ವಿಡಿಯೋ ಮಾಡಿ ಹಾಕಿದ್ರೆ ಏನಾಗ್ತದ ಅಂದ್ರೆ ನಿಮ್ಗೆ ನೋಡೋಕ್ಕೂ ಕಷ್ಟ ಆಗ್ತದೆ, ನಾನು ಹೇಳೋಕ್ಕೂ ಕಷ್ಟ ಆಗ್ತದೆ. ಯಾಕಂದ್ರೆ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ಗಳನ್ನು ನಾನು ಮಿಸ್ ಮಾಡ್ಕೊತ ಹೋಗೋದಾಗ್ತದೆ ರೀ. ಸೊ ಆ ಒಂದು ನಿಟ್ಟಿನಾಗ ಕಡಿಮೆ ಕ್ವಶನ್ಸ್ ತೊಗೊಂಡ್ರು ಕೂಡ ಏನಪ್ಪ ಅಂದ್ರೆ ಚೊಕ್ಕಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಂತ ಹೋಗ್ತೇನ್ರಿ. ಇದು ಸ್ಪರ್ಧಾ ವಿಜೇತ, ನಿಮ್ಮ ಜೀವನದ ವಿಜೇತ. ಯಾರು ಮಿಸ್ ಮಾಡದ ಈ ತರಗತಿಯನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಸ್ನೇಹಿತರ. ಕ್ವಶನ್ ನಂಬರ್ ಒನ್ ಏನದ ನೋಡ್ರಿ. ಇತ್ತೀಚೆಗೆ ಶಾನನ್ ಜಲ ವಿದ್ಯುತ್ ಯೋಜನೆ ವಿವಾದ ಯಾವ 2 ರಾಜ್ಯಗಳ ಮಧ್ಯೆ ಹರಡಿದೆ? ಶಾನನ್ ಜಲ ವಿದ್ಯುತ್ ಯೋಜನೆಯ ವಿವಾದ ಆಗೈತಿ. ಹಂಗಾರೆ ಈ ಒಂದು ಶಾನನ್ ಜಲ ವಿದ್ಯುತ್ ಯೋಜನೆ ಯಾವ ರಾಜ್ಯಗಳ ಮಧ್ಯ ವಿವಾದ ಐತಿ ಮತ್ತು ಈ ಒಂದು ಜಲ ವಿದ್ಯುತ್ ಯೋಜನೆಗೆ ಯಾವ ಒಂದು ನದಿಯಿಂದ ನೀರನ್ನ ತೆಗೆದುಕೊಂಡಿದ್ದಾರೆ, ಈ ಎಲ್ಲ ಮಾಹಿತಿಯನ್ನ ನೋಡ್ಕೊತಾ ಹೋಗೋಣ್ರಿ. ಸೊ ಇದು ಶಾನನ್ ಜಲ ವಿದ್ಯುತ್ ಯೋಜನೆಯ ಒಂದು ಮಾಹಿತಿ ಆಗಿರ್ತದೆ ಸ್ನೇಹಿತರೆ. ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ, ಯಾವ ಪ್ರದೇಶ? ಹಿಮಾಚಲ ಪ್ರದೇಶ. ಇಲ್ಲಿ ನೋಡ್ರಿ, ಪಂಜಾಬ್ ಮತ್ತು ಹಿಮಾಚಲ್ ಪ್ರದೇಶ್ ರಾಜ್ಯಗಳ ನಡುವಿನ ಶಾನನ್ ಜಲ ವಿದ್ಯುತ್ ಯೋಜನೆ ಬಹಳ ಇಂಪಾರ್ಟೆಂಟ್ ರೀ. ಇಂಥವು ಕೇಳಿರ್ದಲ್ಲ ಬಹಳ ಸರ್ತಿ, ಏನಂತಂದ್ರೆ ಮಿಸ್ ಆಗಿರ್ತಾವ. ಶಾನನ್ ಜಲ ವಿದ್ಯುತ್ ಯೋಜನೆಯ ವಿವಾದ ಯಾವ ರಾಜ್ಯಗಳ ಮಧ್ಯೆ ಅಂತ ಕೇಳಿದಾಗ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ. ಇಲ್ಲಿ ನೋಡ್ರಿ, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ನಡುವೆ ಶಾನನ್ ಜಲ ವಿದ್ಯುತ್ ಯೋಜನೆಗೆ ಸಂಬಂಧಿಸಿದಂತೆ ವಿವಾದ ಉಂಟಾಗ್ಯದ ರೀ. 2 ರಾಜ್ಯಗಳು ಹಕ್ಕನ್ನು ಪ್ರತಿಪಾದಿಸುತ್ತಿವೆ. ಯಾರು ಇದು ನಂದ ಅನ್ನತ್ತವ್ರಿ. ಓಕೆ, ಈ ವಿಚಾರವಾಗಿ ಪಂಜಾಬ್ ರಾಜ್ಯವು ಸುಪ್ರೀಂ ಕೋರ್ಟ್ ಮೆಟ್ಟಲ್ ಏರೈತಿ. ಪಂಜಾಬ್ ರಾಜ್ಯ ಏನಾಗೈತಿ, ಸುಪ್ರೀಂ ಕೋರ್ಟ್ ಮೆಟ್ಟಲ್ ಏರೈತಿ. ಈ ಒಂದು ಜಲ ವಿವಾದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಸುಪ್ರೀಂ ಕೋರ್ಟ್ಗೆ ಮುಟ್ಟಿಸೈತ್ರಿ. ನೆಕ್ಸ್ಟ್, ಇದು ಭಾರತದ ಅತಿ ಹಳೆಯ ಜಲ ವಿದ್ಯುತ್ ಯೋಜನೆ. ಇಂಪಾರ್ಟೆಂಟ್ ಯೋಜನೆಗಳಲ್ಲಿ ಒಂದಾಗಿದೆ. ಸೊ ಭಾರತದ ಅತಿ ಹಳೆಯ ಜಲ ವಿದ್ಯುತ್ ಯೋಜನೆಗಳಲ್ಲಿ ಒಂದಾಗಿದೆ ಅಂದ್ರೆ ಬ್ರಿಟಿಷ್ ಕಾಲದಾಗ ಆಗಿರ್ಬೋದು ಬಹುಶಃ. ಇಲ್ಲಿ ಮುಂದೆ ಹೋಗೋದ ನೋಡೋಣ ಗೊತ್ತಾಗ್ತದ. ಈ ಜಲ ವಿದ್ಯುತ್ ಯೋಜನೆಯು ಹಿಮಾಚಲ ಪ್ರದೇಶ ಮಂಡಿ ಜಿಲ್ಲೆಯ ಜೋಗಿಂದರ್ ನಗರದ ಬಿಯಾಸ್ ನದಿಯ ಉಪನದಿಯಾದಂತಹ ಉಲ್ಹ ನದಿ, ನೋಡ್ರಿ, ಬಿಯಾಸ್ ನದಿಯ ಉಪನದಿಯಾದಂತಹ ಉಲ್ಹ ನದಿಯ ಒಂದು ಮೇಲೆ 1925ರಲ್ಲಿ ಬ್ರಿಟಿಷ್ ಕಾಲದ ಏನೆಲ್ಲ ನಿಮಗೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣ ಮಾಡಿದಾರ. ಯಾವ ಒಂದು ಉಪನದಿಯ? ಬಿಯಾಸ್ ನದಿಯ ಉಪನದಿಯಾದಂತಹ ಉಲ್ ನದಿಗೆ ಈ ಒಂದು ಜಲ ವಿದ್ಯುತ್ ಯೋಜನೆಯನ್ನ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರ, ಗೊತ್ತಿರಬೇಕು. ಮತ್ತೆ ನಿರ್ಮಾಣದ ಸಮಯದಲ್ಲಿ ಮಂಡಿಯ ದೊರೆ, ಯಾವ ಮಂಡಿ? ಈ ಮಂಡಿ ಅಂದ್ರೆ ಎಲ್ಲಿ ಬರ್ತದೆ ಗೊತ್ತಾಗಿರ್ಬೋದು ನಿಮ್ಗೆ, ಎಲ್ಲಿ? ಹಿಮಾಚಲದ ಮಂಡಿ ಅಂತ ಗೊತ್ತಾಗಿರ್ಬೋದು. ಓಕೆ, ಇಲ್ಲಿ ನೋಡ್ರಿ, ಹಿಮಾಚಲ ಪ್ರದೇಶ ಮಂಡಿ. ನಿರ್ಮಾಣದ ಹಂತದಲ್ಲಿ ಏನಾಗೈತೆ ಅಂದ್ರೆ ಮಂಡಿಯ ದೊರೆ ರಾಜ ಜೋಗಿಂದರ್ ಬಹದ್ದೂರ್ ಮತ್ತು ಬ್ರಿಟಿಷ್ ಸರ್ಕಾರವನ್ನ ಪ್ರತಿನಿಧಿಸುತ್ತಿದ್ದ ಪಂಜಾಬ್ ಮುಖ್ಯ ಇಂಜಿನಿಯರ್ ಆಗಿ ಸಲ್ಲಿಸತಕ್ಕಂತಹ ಕರ್ನಲ್ BC ಬ್ಯಾಟಿ ಅವರು ಏನ್ ಮಾಡಿದ್ರೆ 99 ವರ್ಷಗಳ ಗುತ್ತಿಗೆಯನ್ನ ಟೆಂಡರ್ ಅನ್ನ ಒಪ್ಪಂದ ಮಾಡಿಕೊಂಡಿದ್ರು. ಯಾವಾಗ ಬ್ರಿಟಿಷ್ ಕಾಲದಾಗ ಇದ್ದಾಗನ ಹಿಮಾಚಲ ಪ್ರದೇಶದಲ್ಲಿ ಇರತಕ್ಕಂತಹ ರಾಜ ಮತ್ತು ಬ್ರಿಟಿಷರ್ ಕೂಡ 99 ವರ್ಷಗಳ ಕಾಲ ಗುತ್ತಿಗೆಯನ್ನ ಏನ್ ಮಾಡಿದ್ರು, ಒಪ್ಪಂದ ಮಾಡಿಕೊಂಡಿದ್ರು. 2024 ಮಾರ್ಚ್ 2ಕ್ಕೆ ಒಪ್ಪಂದದ ಅವಧಿ ಪೂರ್ಣಗೊಂಡದ. ನೋಡ್ರಿ, ಅವಾಗ ಮಾಡ್ಕೊಂಡು ಒಪ್ಪಂದ ಈಗ ಪೂರ್ಣಗೊಂಡದ. ಬಹಳ ಇಂಟ್ರೆಸ್ಟಿಂಗ್ ವಿಷಯಗಳು ಇರ್ತಾವಂತವೆಲ್ಲ. ಬ್ರಿಟಿಷ್ ಕಾಲದಲ್ಲಿ ಮಾಡ್ಕೊಂಡಂತಹ ಒಪ್ಪಂದಗಳು ಇವಾಗ 2024 ಮಾರ್ಚ್ 2ರಂದ ಒಪ್ಪಂದ ಏನಾಗೈತಪ್ಪ ಅಂದಾಗ ಪೂರ್ಣಗೊಂಡದೆ. ಈ ಹಿನ್ನೆಲೆಯಲ್ಲಿ 2 ರಾಜ್ಯಗಳ ನದಿ ವಿವಾದ ಏನಪ್ಪ ಅಂದ್ರೆ ಈ ನಡುವೆ ವಿವಾದ ಏನಾಗೈತೆ ಅಂದ್ರೆ ತಲೆದೂರೈತಿ. 2 ರಾಜ್ಯಗಳು ಯಾವ ರಾಜ್ಯ? ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ. ಮೇನ್ ಕಾನ್ಸೆಪ್ಟ್ ನೆನಪಿರ್ಬೇಕ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ವಿವಾದಕ್ಕೆ ಕಾರಣ ಏನಾಗೈತಿ? ಈ ಜಗಳ ಹತ್ತಕ್ಕ ಬಡದಾಡಕ್ಕೆ ಕಾರಣ ಏನಾಗೈತಿ? ಇವೆ 2 ರಾಜ್ಯಗಳ ಮಧ್ಯೆ ಅಂದಾಗ ನಾವು ನೋಡಬಹುದು ಶಾನನ್ ಜಲ ವಿದ್ಯುತ್ ಯೋಜನೆ. ಆದ್ರೆ ಮೇನ್ ಸ್ಟ್ರೀಮ್ ನೋಡ್ಬೇಕಾದ್ರೆ ಜಲ ವಿದ್ಯುತ್ ಯೋಜನೆಗೆ ನಿರ್ಮಾಣವಾದಾಗ ಪಂಜಾಬ್ ಮತ್ತು ಹರಿಯಾಣ ಪ್ರದೇಶ ಅವಿಭಜಿತ ಪಂಜಾಬ್ನಾಗಿತ್ರಿ ಈ ಒಂದು ಜಲ ವಿದ್ಯುತ್ ಯೋಜನೆ. 1966ರಲ್ಲಿ ಪಂಜಾಬ್ನಿಂದ ಹಿಮಾಚಲ ಪ್ರದೇಶ ಪ್ರತ್ಯೇಕಗೊಂಡಿತ್ತು. ಕ್ವಶನ್ ಕೇಳ್ತಾನ್ರಿ. ಸೊ ಏನಂತಂದ್ರೆ ಪಂಜಾಬ್ನಿಂದ ಹಿಮಾಚಲ ಪ್ರದೇಶ ಯಾವಾಗ ಪ್ರತ್ಯೇಕಗೊಂಡಿತ್ತು ಅಂದಾಗ 1966ರಲ್ಲಿ. ನಂತರ ಹಿಮಾಚಲ ಪ್ರದೇಶ ಪ್ರತ್ಯೇಕ ರಾಜ್ಯವಾಗಿ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಜಲ ವಿದ್ಯುತ್ ಯೋಜನೆ ಉಳಿದುಕೊಂಡಿತ್ತು. ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಜಲ ವಿದ್ಯುತ್ ಯೋಜನೆ ಏನಪ್ಪಾ ಅಂದ್ರೆ ಅಲ್ಲೇ ಉಳಿತ್ರಿ ಅದ. ಓಕೆ, ಈ ಗುತ್ತಿಗೆ ಪಡೆದ ಪಂಜಾಬ್ಗೆ ವಿದ್ಯುತ್ ಪೂರೈಕೆಯನ್ನ ಹಿಮಾಚಲ ಪ್ರದೇಶ ಏನ್ ಮಾಡಿತ್ತಂದ್ರೆ ಇಬ್ಬರು ಕೂಡಿ ಅವರು ಗುತ್ತಿಗೆ ಪಡೆದಿದ್ರು. ಓಕೆ, ಈಗ ಏನ್ ಮಾಡ್ತಂದ್ರೆ ಹಿಮಾಚಲ ಪ್ರದೇಶದಿಂದ ಅವರು ಈ ಒಂದು ಪೂರೈಕೆಯನ್ನ ಹಿಮಾಚಲ ಪ್ರದೇಶ ನಿಲ್ಲಿಸಿಬಿಟ್ಟೈತಿ ಪಂಜಾಬ್ಗೆ ಹೋಗುದ. ಸೊ ಈ ನಿಟ್ಟಿನಾಗ ಏನಾಗಿತ್ತಂದ್ರೆ ಇವು 2 ರಾಜ್ಯಗಳ ಮಧ್ಯೆ ಏನಾಗೈತಪ್ಪ ಅಂದ್ರೆ ಜಗಳಕ್ಕೆ ಕಾರಣ ಆಗೈತ್ರಿ. ಸೊ ಇದು ಮಾಹಿತಿ ಗೊತ್ತಿರಬೇಕು. ಓಕೆ, ಅಂತರ
ಅಂತಾರಾಷ್ಟ್ರೀಯ ರಾಗಿ ವರ್ಷ 2023 ಸಮಾರೋಪ ಸಮಾರಂಭ ಎಲ್ಲಿ ನಡೆಯಿತು? ಸಮಾರೋಪ ಸಮಾರಂಭ ಅಂದ್ರೆ ಮುಕ್ತಾಯದ ಸಮಾರಂಭ ಎಲ್ಲಿ ನಡೆದದ ಅಂತ ಕ್ವಶನ್ ಹಾಕಿದ್ದೀನಿ. ಓಕೆ, ಅಂತಾರಾಷ್ಟ್ರೀಯ ರಾಗಿ ವರ್ಷ 2023 ಸಮಾರೋಪದ ಸಮಾರಂಭ ಇಟಲಿಯ ರೋಮ್ದಲ್ಲಿ ನಡೆದದರಿ. ಸೊ 2024 ಮಾರ್ಚ್ 29ರಂದು ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಅಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಕೇಂದ್ರ ಕಚೇರಿ ಇಟಲಿಯ ರೋಮ್ದಲ್ಲಿ ಐತಿಲ್ಲ. ಆ ಒಂದು ನಿಟ್ಟಿನಲ್ಲಿ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಕೇಂದ್ರ ಕಚೇರಿ ಇಟಲಿಯ ರೋಮ್ದಲ್ಲದ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಏನಪ್ಪಾ ಅಂತಂದ್ರೆ ಇಂಟರ್ನ್ಯಾಷನಲ್ ಇಯರ್ಸ್ ಆಫ್ ಮಿಲೆಟ್ಸ್ 2023 ಅನ್ನ ಸಮಾರೋಪ ಸಮಾರಂಭವನ್ನ ಜರುಗಿಸಲಾಯಿತು ಇಟಲಿಯ ರೋಮ್ದಾಗ. ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಿರಬೇಕ್ರಿ ಇದು. ಓಕೆ, ಇಲ್ಲಿ ಮಾಹಿತಿ ಗೊತ್ತಿದ್ರೆ ಸಾಕಷ್ಟು. ನೆಕ್ಸ್ಟ್ 2023 ಅಂತಾರಾಷ್ಟ್ರೀಯ ರಾಗಿ ವರ್ಷವೆಂದು ಘೋಷಣೆ ಮಾಡಿದಾರ್ರಿ. ಯಾರಂತಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 70 ದೇಶಗಳ ಬೆಂಬಲದೊಂದಿಗೆ ಭಾರತ ಈ ಒಂದು ಪ್ರಸ್ತಾಪನ ಮಾಡಿತ್ತು 2023ದಾಗ. ಇಷ್ಟು ಗೊತ್ತಿದ್ರೆ ಸಾಕ್ರಿ. ನೆಕ್ಸ್ಟ್ ನೋಡೋಣ್ರಿ. ಭಾರತದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಯಾವ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಮಾಡಲಾಯಿತು? ಓಕೆ, ಡಾಲ್ಫಿನ್ ರೀ. ಭಾರತದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಪಾಟ್ನಾದಾಗ ನೋಡ್ರಿ. ಭಾರತದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರ ಪಾಟ್ನಾ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಇದನ್ನೊಂದು ಸ್ವಲ್ಪ ನೋಡಬೇಕು. ಬಿಹಾರದ ಪಾಟ್ನಾದಲ್ಲಿ ಭಾರತದ ಮೊದಲ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಬಿಹಾರದ ಮುಖ್ಯಮಂತ್ರಿ ಆದಂತಹ ನಿತೀಶ್ ಕುಮಾರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು. ಬಿಹಾರದ ಪಾಟ್ನಾ ಒಳಗ ಡಾಲ್ಫಿನ್ ಸಂಶೋಧನಾ ಕೇಂದ್ರವನ್ನ ಉದ್ಘಾಟನೆ ಮಾಡಿದಾರ್ರಿ. ಓಕೆ, ಇದರ ಮುಂದುವರೆದ ಸಿಹಿ ನೀರಿನ ಡಾಲ್ಫಿನ್ಗಳ ನಡವಳಿಕೆ ಮತ್ತು ಪರಿಸರ ವಿಜ್ಞಾನ ಅರ್ಥ ಮಾಡಿಕೊಳ್ಳಲು ಸಂಶೋಧಕರು ಮತ್ತು ವಿದ್ಯಾರ್ಥಿಗಳಿಗೆ ಈ ತರಬೇತಿ ಕೇಂದ್ರ ಸಹಕಾರವಾಗಲಿದ. ಇದರ ವಿಶೇಷವನ್ನ ತಿಳ್ಕೋಕ ಸಹಕಾರವಾಗಲಂತ ಬಿಹಾರದ ಪಾಟ್ನಾದೊಳಗ ಈ ಒಂದು ಸಂಶೋಧನಾ ಕೇಂದ್ರವನ್ನು ಮಾಡಿದರು. ನೆಕ್ಸ್ಟ್ IUCN ರೆಡ್ ಡಾಟಾ ಬುಕ್ ನಲ್ಲಿ ಇಂಪಾರ್ಟೆಂಟ್. IUCN ರೆಡ್ ಡಾಟಾ ಬುಕ್ ನಲ್ಲಿ ಅವಸಾನದ ಅಂಚಿನಲ್ಲಿರ್ತಕ್ಕಂತಹ ಗಂಗಾ ನದಿಯ ಡಾಲ್ಫಿನ್ ಅನ್ನ ಗಂಗಾ, ಬ್ರಹ್ಮಪುತ್ರ, ಮೇಘನಾ ಮತ್ತು ಕರ್ಣಪುಲ್ಲಿ ಸಂಗೋ ನದಿಯ ವ್ಯವಸ್ಥೆಯಲ್ಲಿ ವಾಸಿಸುತ್ತವೆ. ಇದು ಯಾವುದು? ಗಂಗಾ ನದಿಯ ಡಾಲ್ಫಿನ್. ಇವು ಅಷ್ಟು ಏನಪ್ಪಾ ಅಂತಂದ್ರೆ ಗಂಗಾ ನದಿ ವ್ಯವಸ್ಥೆಗಳಲ್ಲಿ ವಾಸಿಸ್ತಕ್ಕಂತಹ ಡಾಲ್ಫಿನ್ ಮಹತ್ವವಾಗಿರುತ್ತೆ. ನೆನಪಿರಬೇಕಾದ ಸಂಗತಿ 2007ರಲ್ಲಿ ವಿಶ್ವಸಂಸ್ಥೆ ಏನ್ ಮಾಡಿದಪ್ಪ ಅಂದ್ರೆ ಡಾಲ್ಫಿನ್ ವರ್ಷ ಆಚರಣೆ ಮಾಡಿತ್ತು. ಈಗ ಹೆಂಗ ನಾವು ಮಿಲೆಟ್ಸ್ ವರ್ಷ ತೆಗೆದಿಲ್ಲ, ಈಗ ನಿಂಗೆ ಹೇಳಿದ್ರು ರಾಗಿ ವರ್ಷ ಅಂತ ಏನು ಹೇಳಿದೇವಲ್ಲ, ಅದೇ ರೀತಿ 2007 ಡಾಲ್ಫಿನ್ ವರ್ಷ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಆಚರಿಸಿತ್ತು ಅವಾಗ 2007 ಹಂಗಾರ ಡಾಲ್ಫಿನ್ ಒಂದು ವಿಶೇಷತೆ ನೋಡಿದಾಗ ಪ್ರತಿ ವರ್ಷ ಅಕ್ಟೋಬರ್ 5ರಂದು ರಾಷ್ಟ್ರೀಯ ಡಾಲ್ಫಿನ್ ದಿನವನ್ನ ಆಚರಿಸಲಾಗುತ್ತದೆ. ಮೊದಲ ಬಾರಿಗೆ 2022ರಲ್ಲಿ ಅಕ್ಟೋಬರ್ 5ರಂದು ಡಾಲ್ಫಿನ್ ದಿನವನ್ನ ಆಚರಿಸಲಾಯಿತು. 2022ರಾಗ್ರಿ ಡಾಲ್ಫಿನ್ ದಿನವನ್ನ ಆಚರಿಸಲಾಯಿತು. ಯಾವಾಗ? ಅಕ್ಟೋಬರ್ 5ರಾಗ 2009 ಅಕ್ಟೋಬರ್ 5ರಂದು ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಗಂಗಾ ನದಿಯ ಪ್ರಾಧಿಕಾರಿ 2009 ಅವ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ರ. ಅವಾಗ ಏನಾಗಿತ್ತು ಅಂದ್ರೆ ಗಂಗಾ ನದಿಯ ಡಾಲ್ಫಿನ್ ಅನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಣೆ ಮಾಡಿದರು. ವೆರಿ ಇಂಪಾರ್ಟೆಂಟ್ ರೀ. ರಾಷ್ಟ್ರೀಯ ಗಂಗಾ ನದಿಯ ಡಾಲ್ಫಿನ್ ಅನ್ನ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಯಾವಾಗ ಘೋಷಣೆ ಮಾಡಿದ ಅಂದ್ರೆ 2009ರಂದು ಅವತ್ತಿನ ಪ್ರಧಾನಿ ಆದಂತಹ ಮನಮೋಹನ್ ಸಿಂಗ್ ಅವರು ಘೋಷಣೆ ಮಾಡಿದಾರ್ರಿ. ನೆಕ್ಸ್ಟ್ ಅಕ್ಟೋಬರ್ 5 ಪ್ರತಿ ವರ್ಷ ರಾಷ್ಟ್ರೀಯ ಡಾಲ್ಫಿನ್ ದಿನವನ್ನಾಗಿ ಆಚರಿಸಲು ತೀರ್ಮಾನಗೊಳ್ಳಲಾಯಿತು 2022 ಓಕೆ. ನೆಕ್ಸ್ಟ್ ಬಿಹಾರದಲ್ಲಿ ವಿಕ್ರಮಶೀಲ ಗಂಗಾ ನದಿಯ ಡಾಲ್ಫಿನ್ ಧಾಮವನ್ನು ಸ್ಥಾಪಿಸಲಾಗಿದೆ. ಬಿಹಾರದಲ್ಲಿ ವಿಕ್ರಮಶೀಲ ಗಂಗಾ ನದಿಯ ಡಾಲ್ಫಿನ್ ಧಾಮ ಅಂದ್ರೆ ಇವೊಂದು ಏನಪ್ಪಾ ಅಂದ್ರೆ ಡಾಲ್ಫಿನ್ ಧಾಮ, ಅಕ್ಷರಧಾಮ ಈ ತರ ಇರ್ತಾವಲ್ಲ, ಇದೊಂದು ಡಾಲ್ಫಿನ್ ಧಾಮವನ್ನ ಸ್ಥಾಪಿಸಲಾಗಿದೆ ರೀ. ಗಂಗಾ ನದಿಯ ಡಾಲ್ಫಿನ್ ವೈಜ್ಞಾನಿಕ ಹೆಸರು ಏನಪ್ಪಾ ಅಂದಾಗ ಪ್ಲಾಂಟಾನಿಸ್ಟಾ ಗ್ಯಾಂಗೆಟಿಕಾ ನೋಡ್ರಿ. ಪ್ಲಾಂಟಾನಿಸ್ಟಾ ಗ್ಯಾಂಗೆಟಿಕಾ ಆಗಿರ್ತದೆ ಅದರ ಒಂದು ಹೆಸರು. ರಾಷ್ಟ್ರೀಯ ಜಲಚರ ಪ್ರಾಣಿಯಾದಂತಹ ಡಾಲ್ಫಿನ್ ರಕ್ಷಣೆ ಮಾಡಲು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಶೆಡ್ಯೂಲ್ 1ರ ಅಡಿಯಲ್ಲಿ ಗಂಗಾ ನದಿಯ ಡಾಲ್ಫಿನ್ ಅನ್ನ ಯಾರೂ ಬೇಟೆಯಾಡಬಾರದು ಎಂದು ಕಟ್ಟುನಿಟ್ಟಾಗಿ ನಿಷೇಧವನ್ನ ಏನಪ್ಪಾ ಅಂದ್ರೆ ಹೇರಿದಾರ್ರಿ. ಓಕೆ, ಯಾರು? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಶೆಡ್ಯೂಲ್ 1ರಲ್ಲಿ ಈ ತರ ಸ್ಟೇಟ್ಮೆಂಟ್ ಇರ್ತದೆ. ನೆಕ್ಸ್ಟ್ ನೋಡ್ರಿ, ದೇಶದ ಮೊದಲ CNG ಬೈಕ್ ಮಾರುಕಟ್ಟೆಗೆ ಬರಲು ಸಿದ್ಧ ಮಾಡಿದಂತಹ ಒಂದು ಸಂಸ್ಥೆ ಯಾವುದು ಅಂದಾಗ ಸಿದ್ಧ ಮಾಡಿದಂತಹ ಸಂಸ್ಥೆ ಆಗಿರ್ಬೋದು, ಸಿದ್ಧ ಮಾಡಿದಂತಹ ಕಂಪನಿ ಯಾವುದಂತ ಈ ಕ್ವಶನ್ ಹಾಕಿದನ್ರಿ. CNG
ಜಾರ್ಖಂಡ್ನಲ್ಲಿ ಪ್ರಧಾನಮಂತ್ರಿಯಿಂದ ಎರಡು ಪ್ರಮುಖವಾದಂತಹ ಘೋಷಣೆಯನ್ನ ಉದ್ಘಾಟನೆ ಮಾಡಿದರು. ಜಾರ್ಖಂಡ್ ಒಳಗೆ ಪ್ರಮುಖವಾದಂತಹ ಎರಡು ಯೋಜನೆಗಳನ್ನ ಏನ್ ಮಾಡಿದ್ರು, ಉದ್ಘಾಟನೆ ಮಾಡಿದಂತಹ ಪ್ರಧಾನಮಂತ್ರಿ ಅವರು. ಅದ್ರ ಕೂಡ ಇದು ಒಂದು ಮಾಡಿದಾರ್ರಿ, ಇದು ಒಂದು ಮಾಡಿದಾರು. ಕಲ್ಲಿದ್ದಲ ಅವು ಎರಡು ಯೋಜನೆ ಒಳಗ ಇಂಪಾರ್ಟೆಂಟ್. ಮೋದಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಕಲ್ಲಿದ್ದಲು ಸ್ಥಳಾಂತರಿಸುವ ಸಾಮರ್ಥ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವ ಎರಡು ಪ್ರಮುಖ ಯೋಜನೆಗಳಲ್ಲಿ ಉದ್ಘಾಟಿಸಿದ್ರಿ. ಕಲ್ಲಿದ್ದಲನ್ನ ಸ್ಥಳಾಂತರ ಒಂದ್ ಕಡೆಯಿಂದ ಮತ್ತೊಂದು ಕಡೆ ಹಾಕುದು. ನೆಕ್ಸ್ಟ್ ಸಾಮರ್ಥ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆ ಹೆಚ್ಚಿಸುವುದು ಈ ಯೋಜನೆಗಳಾಗಿದ್ದು, ಇದು PM ಗತಿಶಕ್ತಿಯ ಯೋಜನೆಯೊಂದಿಗೆ ಹೊಂದಿಕೊಂಡೈತಿ. PM ಗತಿಶಕ್ತಿ ಯೋಜನೆಯೊಂದಿಗೆ ಹೊಂದಿಕೊಂಡಂತ ಎರಡು ಯೋಜನೆಗಳು ಜಾರ್ಖಂಡ್ದಾಗ ಮಾಡಿದ್ರು. ಸೊ ಆ ನಿಟ್ಟಿನಾಗ ಇದು ಸ್ವಲ್ಪ ಸಂಬಂಧಪಡ್ತದ. ಯಾಕಂದ್ರೆ ದೇಶೀಯ ಮೊದಲ CNG ಬೈಕ್ ಬಜಾಜ್ ಕಂಪನಿ, ಬಜಾಜ್ ರೀ. ಓಕೆ, CNG ಕಾರು, CNG ರಿಕ್ಷಾ ಬಳಿಕ ಇದೀಗ CNG ಬೈಕ್ ಮಾರುಕಟ್ಟೆಗೆ ಬರಲು ಸಿದ್ಧವಾಗ್ಯದ. ಸೊ ಪಂಜಾಬ್ ಇದು ಬಜಾಜ್ ಕಂಪನಿಯ ಬೈಕನ್ನು ತಯಾರಿಸಿದ್ದು. ಬಜಾಜ್ ಕಂಪನಿ ಈ ಬೈಕನ್ನು CNG ಬೈಕನ್ನು ತಯಾರಿಸಿದ್ದು. ಇದು ಏನಾಗೈತಪ್ಪ ಅಂದಾಗ ದೇಶದ ಮೊದಲ CNG ಬೈಕ್ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗೈತೆ. ಇದು ದೇಶದ ಮೊದಲ CNG ಬೈಕ್ ಗೆ ಪಾತ್ರ ಆಗೈತಿ. ಯಾವುದು? ಬಜಾಜ್ ಕಂಪನಿ ರೀ. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಬಜಾಜ್ ಕಂಪನಿ ಹವಾ ಆತ್ ನೋಡ್ರಿ ಸಲ. ಸ್ವೀಡನ್ ಮೂಲದ IQR ಬಿಡುಗಡೆ ಮಾಡಿರುವ 2023ರ ವಿಶ್ವ ವಾಯು ಗುಣಮಟ್ಟ ನಗರಗಳ ವರದಿಯಲ್ಲಿ ಯಾವ ರಾಜ್ಯ ವಿಶ್ವದ ನಂಬರ್ 1 ವಾಯು ಮಾಲಿನ್ಯಕ್ಕೆ ಸ್ಥಾನವನ್ನು ಪಡೆದಿದೆ? ವಿಶ್ವದಲ್ಲಿ ನಂಬರ್ 1 ವಾಯು ಮಾಲಿನ್ಯದ ಸ್ಥಾನವನ್ನು ಪಡೆದ ಸ್ವೀಡನ್ ದೇಶದ IQR ಬಿಡುಗಡೆ ಮಾಡಿರ್ತಕ್ಕಂಥ 2023ರ ವಿಶ್ವ ವಾಯುಗುಣದ ವರದಿ ಇದೆ. ಏನ್ ನೋಡೋಣ, ವಾಯು ಮಾಲಿನ್ಯದ ವಿಶ್ವದ ನಂಬರ್ 1 ನಗರವಾಗಿ ಬಿಹಾರದ ಬೇಗುಸರಾಯಿ ನೋಡ್ರಿ. ಬಿಹಾರದ ಬೇಗುಸರಾಯಿ ಎಂಬ ಒಂದು ನಗರ ಏನಾಗೈತೆ ಅಂದ್ರೆ ವಾಯು ಮಾಲಿನ್ಯದ ವಿಶ್ವದ ನಂಬರ್ 1 ನಗರವಾಗಿ ಹೊರಹೊಮ್ಮದ. ಇದು ನಗರ, ರಾಜ್ಯ ಅಲ್ಲ, ಇದು ನಗರ ರೀ. ಇಲ್ಲಿ ನೋಡೋಣ, ಸ್ವೀಡನ್ ಮೂಲದ IQR ಬಿಡುಗಡೆ ಮಾಡಿರ್ತಕ್ಕಂತಹ 2023ರ ವಿಶ್ವ ವಾಯು ಗುಣಮಟ್ಟದ ನಗರಗಳ ವರದಿಯಲ್ಲಿ ಬಿಹಾರದ ಬೇಗುಸರಾಯಿ ನಗರವು ಜಗತ್ತಿನಲ್ಲಿಯೇ ನಂಬರ್ 1 ಸ್ಥಾನ ಪಡೆದಿದೆ. ಜಗತ್ತಿನಲ್ಲಿ ನಂಬರ್ 1 ಮಾಲಿನ್ಯ ಪಡೆದದ ರೀ ಅದು. ಸೊ ನೆಕ್ಸ್ಟ್ 134 ರಾಷ್ಟ್ರಗಳ ಪೈಕಿ ಅತಿ ಹೆಚ್ಚು ವಾಯು ಮಾಲಿನ್ಯ ಪೀಡಿತ ನಗರಗಳ ಪೈಕಿ ಭಾರತವು ಮೂರನೇ ಸ್ಥಾನದಾಗದ. 134 ರಾಷ್ಟ್ರಗಳ ಪೈಕಿ ಹೋಲಿಸಿಕೊಂಡಾಗ ಭಾರತವು 3ನೇ ಸ್ಥಾನದಾಗಿದ್ರ, ಬಾಂಗ್ಲಾದೇಶ ಮೊದಲ ಸ್ಥಾನದಾಗದ, ಪಾಕಿಸ್ತಾನ 2 ಸ್ಥಾನದಾಗೈತ್ರಿ. ಇದು ಅತ್ಯಂತ ಹೀನಾಯವಾದಂತ ಪರಿಸ್ಥಿತಿ ನೋಡ್ರಿ ನಮ್ದು. ಹೆಂಗಂದ್ರ ಭಾರತದ 3ನೇ ಸ್ಥಾನದೊಳಗೆ ಮಾಲಿನ್ಯ ಹರಿಗಟ್ಟೈತಿ ಅಂದ್ರೆ ಯಾವ ರೀತಿ ನಮ್ಗೆ ಎಫೆಕ್ಟ್ ಬಿದ್ದೈತಿ ನೋಡ್ರಿ. ಓಕೆ, ನಮ್ದು 3ನೇ ಸ್ಥಾನ ಇದ್ರ, ಬಾಂಗ್ಲಾದೇಶ 1ನೇ ಸ್ಥಾನದಾಗ, ಪಾಕಿಸ್ತಾನ 2ನೇ ಸ್ಥಾನದಾಗದಾವು. ನೆಕ್ಸ್ಟ್ ವರದಿಯಲ್ಲಿರುವ ಪ್ರಮುಖ ಅಂಶಗಳು 2023ರಲ್ಲಿ ದೆಹಲಿಯನ್ನ ಬಿಟ್ಟು ನಾವು ದೆಹಲಿಯಲ್ಲಿ ಗಾಳಿಯಲ್ಲಿ ಪ್ರತಿ ಕ್ಯೂಬಿಕ್ ಮೀಟರ್ನಲ್ಲಿ 92.7 ಮೈಕ್ರೋಗ್ರಾಮ್ ಮಾಲಿನ್ಯದಿಂದ ಕಣಗಳು ಪ್ರಮಾಣವಿದ್ದು, ಅಂದ್ರೆ 92.7 ಕ್ಯೂಬಿಕ್ ಅಷ್ಟ ಮೈಕ್ರೋಗ್ರಾಮ್ ಮಾಲಿನ್ಯ ಕಣಗಳಿದ್ದು. ಆದ್ರೆ 2023ದಾಗಿದೆ. 2022 ಎಷ್ಟಿತ್ತು 89.1 ಇದ್ದು ರೀ. 89.1 ಮೈಕ್ರೋಗ್ರಾಮ್ ಮಾಲಿನ್ಯದ ಪ್ರಮಾಣವಿತ್ತು. ಆದ್ರೆ ಈಗ ಜಾಸ್ತಿ ಆಗೈತಿ 2023. ಇನ್ನು 2024 ಎಷ್ಟಾಗೈತಿ ಗೊತ್ತಿಲ್ಲ. ಆ ನಿಟ್ಟಿನಾಗ ಇದು ಕೂಡ ಏನಪ್ಪಾ ಅಂದ್ರೆ ಕಲುಷಿತ ಆಗೈತಿ. ಯಾವುದು? ನಮ್ಮ ದೆಹಲಿ. ಇಷ್ಟು ಗೊತ್ತಿರಲ್ರಿ, ಎಷ್ಟೆಷ್ಟು ಕಲುಷಿತ ಆಗತ್ತ ನೋಡ್ರಿ. ವಾಯು ಗುಣಮಟ್ಟ ಹದಗೆಟ್ಟು ಹೋಗತೈತಿ. ಅವ್ನು ಮತ್ತೆ ಪಾಪ ಮಾಡ್ರ ಹಂಗಾರಿ ಪುಣ್ಯ ಮಾಡ್ಬೇಕು. ನೆಕ್ಸ್ಟ್ ನೋಡ್ರಿ ಏನದ, 165 ದಶಲಕ್ಷ ವರ್ಷಗಳ ಹಿಂದೆ 165 ರೀ. 165 ದಶಲಕ್ಷ ವರ್ಷಗಳ ಹಿಂದೆ ರೂಪುಗೊಂಡಂತಹ ರಾಮ್ಗಢ್ ಕುಳಿಯನ್ನು ದೇಶದ ಮೊದಲ ಭೂ ಪಾರಂಪರಿಕ ತಾಣ ಎಂದು ಅಧಿಕೃತವಾಗಿ ಯಾವ ರಾಜ್ಯ ಘೋಷಣೆ ಮಾಡದ? ಭೂ ಪಾರಂಪರಿಕ ತಾಣವಾಗಿ ಒಂದು ಕುಳಿ ಐತ್ರಿ. 165 ದಶಲಕ್ಷ ವರ್ಷಗಳ ಹಿಂದಿತ್ತ ರೂಪುಗೊಂಡಿತ್ತ. ಅದನ್ನೀಗ ಯಾವ ಒಂದು ರಾಜ್ಯ ಅಧಿಕೃತವಾಗಿ ಏನಪ್ಪಾ ಅಂತಂದ್ರ ಭೂ ಪಾರಂಪರಿಕ ಪರಿಸರ ತಾಣವನ್ನಾಗಿ ಘೋಷಣೆ ಮಾಡಿದಂತ ಕ್ವಶನ್ ಆಗಿದೆ. ಇದು ಎನ್ವೈರನ್ಮೆಂಟ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಆಗಿರ್ತದೆ ಸ್ನೇಹಿತರೆ. ನೋಡ್ರಿ, ರಾಮ್ಗಢ್ ಕುಳಿ ದೇಶದ ಮೊದಲ ಭೂ ಪಾರಂಪರಿಕ ತಾಣ ರಾಜಸ್ಥಾನ ಸರ್ಕಾರ ಘೋಷಣೆ ಮಾಡೈತಿ. ಕೇಳ್ಕತ್ತಮ್ ನಾಟಕ ಬಂದು ಮುಗಿತೀಗ ಆನ್ಸರ್ ಸಿಕ್ತೆ. ರಾಜಸ್ಥಾನದ ಸರ್ಕಾರ ಘೋಷಣೆ ಮಾಡಿದ್ದೆ. ಆದ್ರೆ ಇದ್ರ ಬಗ್ಗೆ ಸ್ವಲ್ಪ ಒಳಗೆ ನೋಡಿದಾಗ ಏನೈತೆ ಅಂದ್ರೆ ರಾಜಸ್ಥಾನ ಸರ್ಕಾರವು
165 ದಶಲಕ್ಷ ವರ್ಷಗಳ ಹಿಂದೆ ರೂಪುಗೊಂಡಂತಹ ಬರಾನ್ ಜಿಲ್ಲೆಯ 3 ಕಿಲೋಮೀಟರ್ ವ್ಯಾಸದ ರಾಮಗಢ ಕುಳಿಯನ್ನ ದೇಶದ ಭೂ ಪಾರಂಪರಿಕ ತಾಣವಾಗಿ ಅಧಿಕೃತವಾಗಿ ರಾಜಸ್ಥಾನ ಸರ್ಕಾರ ಘೋಷಣೆ ಮಾಡ್ಯದ. ಹಂಗಾರ ಇಲ್ಲಿ ನೋಡ್ರಿ ರಾಮಗಢ ಕುಳಿಯ ಬಗ್ಗೆ ಮಾಹಿತಿ. ಇದು ರಾಜಸ್ಥಾನದ ಬರಾನ್ ಜಿಲ್ಲೆಯಲ್ಲಿ ರಾಮಗಢ ಪಕ್ಕದಲ್ಲಿರ್ತಕ್ಕಂತಹ ವಿಂಧ್ಯ ಶ್ರೇಣಿ, ಯಾವ ಶ್ರೇಣಿ? ವಿಂಧ್ಯ ಶ್ರೇಣಿಯ ಕೋಟಾ ಪ್ರಸ್ಥಭೂಮಿಯಲ್ಲಿನ 3.5 ಕಿಲೋಮೀಟರ್ ವ್ಯಾಸದ ಉಲ್ಕಾಪಾತ, ಯಾವ ಪಾತ? ಉಲ್ಕಾಪಾತದ ಕುಳಿಯಾಗಿದೆ. ಇದು ಭಾರತದಲ್ಲಿನ 3ನೇ ಕುಳಿ ಎಂದು ಅಧಿಕೃತವಾಗಿ ರಾಜಸ್ಥಾನ ಸರ್ಕಾರ ಘೋಷಣೆ ಮಾಡೈತಿ. ಹಂಗಾರ ಇನ್ನು 2 ಕುಳಿ ಎಲ್ಲಿದಾವ್ರಿ? ಅವು ಕೂಡ ಕುಳಿಗಳು ಬಹಳ ಇಂಪಾರ್ಟೆಂಟ್ ಅಕ್ಕವ. ಒಂದು ಮಧ್ಯಪ್ರದೇಶದ ಧಾಲಾ ಕುಳಿಯು ಮಧ್ಯಪ್ರದೇಶದ ಧಾಲಾ ಕುಳಿ ಆಗಿರ್ತದ. ಮತ್ತೊಂದು ಮಹಾರಾಷ್ಟ್ರದ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದ ಜಿಲ್ಲೆಯ ಮಹಾರಾಷ್ಟ್ರ ರಾಜ್ಯದ ಲೋನಾರ್ ನಾವು ಬಹಳ ಸಲ ನೋಡಿರ್ತೀವಿ. ಲೋನಾರ್ ಉಲ್ಕಾಪಾತದಿಂದ ನಿರ್ಮಾಣ ಆದಂತಹ ಒಂದು ಸರೋವರ ಲೋನಾರ್ ಸರೋವರ. ಇದು ಕೂಡ ಭಾರತ ದೇಶದಾಗ ಒಟ್ಟ 3 ಕುಳಿಗಳು ಇರ್ತಾವ. ಇವು 2 ಮಧ್ಯಪ್ರದೇಶದಾಗ ಒಂದಾದ್ರೆ ಮಹಾರಾಷ್ಟ್ರದಾಗ ಒಂದಾದ್ರೆ ಇತ್ತೀಚೆಗೆ ಎಲ್ಲಿ ರಾಜಸ್ಥಾನ ಸರ್ಕಾರವು ಕೂಡ ಒಂದು ರಾಮಗಢ ಕುಳಿಯನ್ನ ಘೋಷಣೆ ಮಾಡಿದ್ರಿ ಸ್ನೇಹಿತರ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಇದು. ಇದನ್ನ ಸ್ವಲ್ಪ ಡೆಪ್ತ್ ಆಗಿ ನೋಡ್ಕೋರಿ. ಇಲ್ಲಿದೆ ನೋಡ್ರಿ ಇದೆ. ಓಕೆ, ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಘಟಕವು ಅದಾನಿ ಸಮೂಹದಲ್ಲಿ ಒಡೆತನದಲ್ಲಿ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ಆರಂಭಿಸಲಾಯಿತು? ಅದಾನಿ ಸಮೂಹದಿಂದ ಇವರ ಒಡೆತನದಾಗ ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಘಟಕವನ್ನ ಎಲ್ಲಿ ಏನಪ್ಪಾ ಅಂತಂದ್ರ ಸ್ಥಾಪನೆ ಮಾಡಾಕ ಒಂದು ಸ್ಕೀಮ್ ಹಾಕಿದಾರು, ಆರಂಭಿಸಿದಾರು ಅಂದಾಗ ಅದಾನಿ ಸಮೂಹದ ವಿಶ್ವದ ಅತಿ ದೊಡ್ಡ ತಾಮ್ರ ಘಟಕ ಕಾರ್ಯಾಚರಣೆ ಗುಜರಾತದ ಮುಂದ್ರದಾಗ ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದಾರೆ, ಪ್ರಾರಂಭಿಸಿದಾರು. ಅದಾನಿ ಸಮೂಹದ ಒಡೆತನದ ಸೇರಿದಂತೆ ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದನಾ ಘಟಕ ಮೊದಲ ಹಂತವು ಗುಜರಾತದ ಮುಂದ್ರಾದಲ್ಲಿ ಆರಂಭವಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್, ಗುಜರಾತದ ಮುಂದ್ರಾದಾಗ ಆರಂಭ ಆಗ್ಯದ. ಪಳೆಯುಳಿಕೆ ಇಂಧನಗಳ ಪರಿವರ್ತನೆಯಲ್ಲಿ ತಾಮ್ರದ ಪಾತ್ರ ಅತಿ ಮಹತ್ವವಾಗ್ಯದ. ಎಲೆಕ್ಟ್ರಾನಿಕ್ ವಾಹನಗಳು, ಚಾರ್ಜಿಂಗ್ ಸ್ಟೇಷನ್, ಸೌರ ಪವನ ಫಲಕಗಳು, ವಿದ್ಯುತ್ ತಂತಿಗಳು, ಬ್ಯಾಟರಿ ತಯಾರಿಕೆಯಲ್ಲಿ ಈ ಒಂದು ಲೋಹ ಅತಿ ಅಗತ್ಯವಾಗಿದೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಭಾರತದಾಗ ಈ ತರ ಮಾಡೋನು. ಅನ್ಯ ದೇಶಗಳಿಂದ ಏನಪ್ಪಾ ಅಂದ್ರೆ ಜಾಸ್ತಿ ನಾವು ಆಮದು ಮಾಡ್ಕೊಂಡು ಬೇಡ, ನಮ್ಮ ದೇಶದಾಗ ಏನ್ ಮಾಡೋಣ ಜಾಸ್ತಿ ಪ್ರಾಡಕ್ಟ್ ಮಾಡೋಣ ಅನ್ನೋ ನಿಟ್ಟಿನಾಗ ಗುಜರಾತದಲ್ಲಿ ಈ ಒಂದು ತಾಮ್ರದ ಘಟಕವನ್ನ ಪ್ರಾರಂಭ ಮಾಡಿದಾರ್ರಿ. ಸೊ ಓಕೆ, ಕ್ಲಿಯರಾ? ನೆಕ್ಸ್ಟ್, ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರತಿ ವರ್ಷ ಮಾರ್ಚ್ 8ರಂದ ಆಚರಿಸಲಾಗುತ್ತದೆ. 2024ರ ಮಹಿಳಾ ಅಂತಾರಾಷ್ಟ್ರೀಯ ವರ್ಷದ ಘೋಷವಾಕ್ಯ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಮಾರ್ಚ್ 8ರಂದ ನಾವು ಏನ್ ಮಾಡಿದ್ವಿ? ಆಚರಿಸ್ತೀವಿ. ಆದ್ರೆ ಪ್ರತಿಯೊಂದು ಘೋಷವಾಕ್ಯದೊಂದಿಗೆ ಆಚರಿಸ್ತೀವಿ ಪ್ರತಿ ವರ್ಷ. ಹಂಗಾದಾಗ 2024ರ ಅಂತಾರಾಷ್ಟ್ರೀಯ ಮಾರ್ಚ್ 8ರ ದಿನದಂದ ಘೋಷವಾಕ್ಯ ಏನಾಗಿತ್ತು ಎಂಬುದು ಇಲ್ಲಿ ನೋಡೋಣ್ರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಇದರ ಒಂದು ಘೋಷವಾಕ್ಯ ಏನಾಗಿತ್ತಪ್ಪ ಅಂದಾಗ ಇಲ್ಲಿ ನೋಡ್ರಿ, ಮಹಿಳೆಯರಲ್ಲಿ ಹೂಡಿಕೆ ಮಾಡಿ ಪ್ರಗತಿಯನ್ನ ವೇಗಗೊಳಿಸಿ ಎಂಬುದು ಈ ಒಂದು ಧ್ಯೇಯವಾಕ್ಯ ಆಗಿರುತ್ತದೆ ರೀ. ಸೊ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಮಾರ್ಚ್ 8 ನೆನಪಿರಲ್ರಿ. ಇದು ಕೂಡ ಬಹಳ ಸಲ ಎಕ್ಸಾಮ್ ಬಂದದ. ನೆಕ್ಸ್ಟ್, WPL 2ನೇ ಆವೃತ್ತಿಯ ಚೊಚ್ಚಲ ಬಾರಿಗೆ ಟ್ರೋಫಿ ಗೆದ್ದಂತಹ ದಾಖಲೆ ನಿರ್ಮಿಸಿದಂತಹ ತಂಡ ಯಾವುದು? ಇದೇನಪ್ಪಾ ಅಂತಂದ್ರೆ ಯಾರು ಕೇರು ಹೇಳ್ತೀರಿ, ಕರ್ನಾಟಕ ಇಡೀ ಇಂಡಿಯಾದಾಗ ಹೇಳ್ತಾರ್ರಿ. ಯಾರು ಕೇಳಿದ್ರು ಕೂಡ ಯಾರು WPL ಗೆದ್ದಾರ ಅಂದ್ರೆ ಹೇಳ್ತಾರೋ. ಸೊ ನಮ್ಮ ಹೆಮ್ಮೆಯ ಭಾರತೀಯ ನಾರಿಯರು ಈ ಒಂದು ಏನಪ್ಪಾ ಅಂತಂದ್ರೆ ಪ್ರಶಸ್ತಿಯನ್ನ ಗೆದ್ದಿರ್ತಾರ. ಅದು ನಾರಿಯರೊಳಗ ಅದು ಯಾವ್ದು ಅಂದ್ರೆ WPL ಒಳಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಇದ್ದವ್ರು ಗೆದ್ದಿರ್ತಾರೆ. RCB ಅವ್ರ ಗೆದ್ದಿರ್ತಾರ್ರಿ. RCB ಅವರ 2ನೇ ಆವೃತ್ತಿಯ ಚಾಂಪಿಯನ್ ಆದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳೆಯರ ತಂಡ, ಅಕ್ಕಾಗೋ ತಂಡ ಏನಂತಂದ್ರೆ ಬಹಳಪ್ಪ ಏನಂದ್ರೆ ಚಲೋ ಆಟ ಆಡಿಕೇಶನ್ ಗೆದ್ದು ಬಿಟ್ಟಾರ್ರಿ ಅವ್ರ. ಸೊ ಅದ್ರೊಳಗ ನಮ್ಮ ಕರ್ನಾಟಕದ ಅದೇ ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಬ್ಬ ಒಡತಿ ಆದಂತಹ ಯಾರಪ್ಪ ಅಂದಾಗ ಶ್ರೇಯಾಂಕಾ ಪಾಟೀಲ್ ಅಕ್ಕ ಏನ್ ಮಾಡ್ಯಾಳ ಅಂದ್ರೆ ಪವರ್ಫುಲ್ ಆಟ ಆಡಿದಾಳು. ಸೊ ಪವರ್ಫುಲ್ ಟ್ರೋಫಿ ಗೆದ್ದಿಸಿಕೊಟ್ಟಿದ್ದಾಳು. ಓಕೆ, ಏನದ ನೋಡ್ರಿ, ಇಲ್ಲಿ ನವದೆಹಲಿ ಅರುಣ್ ಜೇಟ್ಲಿಯ ಕ್ರೀಡಾಂಗಣದಲ್ಲಿ ಜರುಗಿದಂತಹ WPL 2ನೇ ಆವೃತ್ತಿಯ ದೆಹಲಿ ಕ್ಯಾಪಿಟಲ್ ತಂಡವನ್ನ ಏನಪ್ಪ ಅಂದ್ರೆ ದೆಹಲಿಯ ಕ್ಯಾಪಿಟಲ್ಸ್ ತಂಡವನ್ನ ಸೋಲಿಸುವ ಮುಖಾಂತರ
ಸ್ಮೃತಿ ಮಂದಾನ ನಾಯಕತ್ವದಲ್ಲಿ, ಯಾವ ಮಂದಾನ? ಸ್ಮೃತಿ ಮಂದಾನ ಅವರ ನಾಯಕತ್ವದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡವು 8 ವಿಕೆಟ್ಗಳಿಂದ ಸೋಲಿಸಿ ಚೊಚ್ಚಲ ಬಾರಿಗೆ ಏನಪ್ಪಾ ಅಂದ್ರೆ ಚಾಂಪಿಯನ್ ಟ್ರೋಫಿಯನ್ನ ಗೆದ್ದದರಿ. ಮೊದಲ ಬಾರಿಗೆ ಮಹಿಳಾ RCB ತಂಡ ಚಾಂಪಿಯನ್ ಆಗ್ಯದ ಎಂಬುದು ಇಲ್ಲಿ ಗೊತ್ತಾಗ್ತದೆ. ನೆಕ್ಸ್ಟ್ ನೋಡ್ರಿ, ಬಹುಮಾನದ ಮೊತ್ತ ಚಾಂಪಿಯನ್ ಆದಂತಹ ತಂಡಗೆ ರಾಯಲ್ ಚಾಲೆಂಜರ್ಸ್ಗೆ ಬಹುಮಾನ ಮೊತ್ತ ಎಷ್ಟೈತೆ ಅಂದಾಗ 6 ಕೋಟಿ ರೂಪಾಯಿ ಇರ್ತದೆ. 6 ಕೋಟಿ ರೂಪಾಯಿಯನ್ನ ಗೆದ್ದುಕೊಂಡಿದ್ದಾರೆ. ಗೆಲುವಿನ ಪ್ರಮುಖ ಪಾತ್ರ ವಹಿಸಿದಂತಹ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅಕ್ಕ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಕನ್ನಡತಿ ಫೈನಲ್ ಪಂದ್ಯದಲ್ಲಿ ದೆಹಲಿಯ ತಂಡವನ್ನು ವಿರುದ್ಧ ಉತ್ತಮ ಪ್ರದರ್ಶನ ನೀಡುವ ಮುಖಾಂತರ 4 ವಿಕೆಟ್ಗಳನ್ನು ಪಡೆದಿರ್ತಾರೆ. ಯಾಕಂದ್ರೆ ಇಂಟ್ರೆಸ್ಟಿಂಗ್ ಇವೆಲ್ಲ ಇಂಥವು ನೋಡೋದ್ರಿಂದ ನಮ್ಗೆ ಏನಾಕೈತೆ ಅಂದ್ರೆ ನಮ್ಮ ಕನ್ನಡಿಗರು, ಅದು ನಮ್ಮ ಕನ್ನಡ ಮಹಿಳೆಯರು ಎಷ್ಟು ಪವರ್ಫುಲ್ ಅದಾರ ಅಂತ ಗೊತ್ತಾಗೈತಿ. ಸೊ ಇಲ್ಲಿರ್ತಾರ ಅಕ್ಕಗಳು. ಮತ್ತೆ ನೋಡ್ರಿ, ಆರೆಂಜ್ ಕ್ಯಾಪ ಪರ್ಪಲ್ ಕ್ಯಾಪ. ಆರೆಂಜ್ ಕ್ಯಾಪ್ ಎದಕ್ಕೆ ಕೊಡ್ತಾರ್ರಿ? ಆರೆಂಜ್ ಕ್ಯಾಪ್ ಭಾಳ ರನ್ ಹೊಡೆದ್ರೆ ಕೊಡ್ತಾರೋ. ಅತಿ ಹೆಚ್ಚು ರನ್ ಬಾರಿಸಿದಂತಹ ಬ್ಯಾಟರ್ಗೆ ಆರೆಂಜ್ ಕ್ಯಾಪ್ ಕೊಡ್ತಾರ. ಎಲಿಶಾ ಪೈರಿ ನಿಮಗೆ ಎಷ್ಟು ರೀ ಅವ್ನ ಸ್ಟೇಟಸ್ನ ಹೋಗಿದ ಹಂಗ. ಎಲಿಶಾ ಪೈರಿ ಮೇಡಮ್ಗೆ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ರನ್ 347 347 ರನ್ ಹೊಡೆದಿರ್ತಾರ. ಅವ್ರಿಗೆ ಕೊಟ್ಟಿರ್ತಾರ್ರಿ 347 ರನ್. ಅದ್ರ ಜೊತೆಗೆ ಶ್ರೇಯಾಂಕಾ ಅಕ್ಕಾಗ ಪರ್ಪಲ್ ಕ್ಯಾಪ್ ಹೇಳಿ ನಿಮ್ಗೆ 4 ವಿಕೆಟ್ ಹೊಡೆದಿರ್ತಾರಲ್ಲ. ಸೊ ಅತಿ ಉತ್ತಮವಾದಂತಹ ಪ್ರದರ್ಶನವನ್ನು ತೋರಿದಂತಹ ಶ್ರೇಯಾಂಕಾ ಮೇಡಮ್ ಅವ್ರಿಗೆ ಈ ಒಂದು ಪರ್ಪಲ್ ಕ್ಯಾಪ್ ಅನ್ನ ಕೊಟ್ಟಿರ್ತಾರ. ಟೂರ್ನಿ ಪುರ್ದಕ್ಕೂ 13 ವಿಕೆಟ್ ಹೊಡಿತಾರ ಅವ್ರ. ಸೊ ಗೊತ್ತಿರಬೇಕು. ನೆಕ್ಸ್ಟ್ ಇದಾಗಿರ್ತದ ನಮ್ಮ RCB ಹೆಣ್ಣು ಮಕ್ಕಳ ಫಲಿತಾಂಶ. ನೆಕ್ಸ್ಟ್ 2024 ರಣಜಿ ಟ್ರೋಫಿಯ ಮುಂಬೈನ ವಾಂಗಡೆ ಕ್ರೀಡಾಂಗಣದಾಗ ನಡೀತದ. ಸೊ ಇಲ್ಲಿ ಈ ತಂಡದಲ್ಲಿ ಚಾಂಪಿಯನ್ ಆಗಿ 42ನೇ ಬಾರಿ ಟ್ರೋಫಿ ಗೆದ್ದಂತಹ ದಾಖಲೆ ನಿರ್ಮಿಸಿದಂತಹ ರಾಜ್ಯ ಯಾವುದು, ತಂಡ ಯಾವುದು? ತಂಡ ಯಾವುದು ಅಂದಾಗ 2024 ರಣಜಿ ಟ್ರೋಫಿಯನ್ನ ಚಾಂಪಿಯನ್ ಮುಂಬೈ ತಂಡ ಗೆದ್ದದ. ಇಲ್ಲಿ ಸೂಕ್ಷ್ಮವಾಗಿ ನೋಡೋಣ ಸ್ವಲ್ಪ. ಮುಂಬೈನ ವಾಂಗಡೆ ಕ್ರೀಡಾಂಗಣದಲ್ಲಿ ನಡೆದಂತಹ ರಣಜಿ ಫೈನಲ್ ಪಂದ್ಯದಲ್ಲಿ ಮುಂಬೈ ತಂಡವು 169 ರನ್ಗಳಿಂದ ವಿದರ್ಭ ತಂಡವನ್ನ ವಿದರ್ಭ ತಂಡವನ್ನು ಸೋಲಿಸಿ ಚಾಂಪಿಯನ್ಶಿಪ್ ಅನ್ನು ಪಡೆಯಿತು. ಅಜಿಂಕ್ಯ ರಹಾನೆ ಅವರ ನೇತೃತ್ವದಲ್ಲಿ ಮುಂಬೈ ಕ್ರಿಕೆಟ್ ತಂಡವು 47ನೇ ಬಾರಿಗೆ ರಣಜಿ ಟ್ರೋಫಿಯನ್ನ ಜಯಿಸಿ ತನ್ನ ದಾಖಲೆಯನ್ನ ಕಿರೀಟವನ್ನು ಮತ್ತೊಂದು ಚಿನ್ನವನ್ನ ಸೇರಿಕೊಂಡಿತ್ತು. ಅಂದ್ರೆ 42 ವರ್ಷಗಳ ನಂತರ 42 ಬಾರಿ ಟ್ರೋಫಿಯನ್ನು ಗೆಲ್ತಿರಿದ 42 ಬಾರಿ ಟ್ರೋಫಿಯನ್ನ ಗೆದ್ದ ಇತಿಹಾಸವನ್ನ ನಿರ್ಮಿಸಿದ್ರಿ. ಓಕೆ, ಇಲ್ಲಿ ನೋಡೋಣ ಸ್ವಲ್ಪ ರೀ. 48ನೇ ಸಲ ಫೈನಲ್ ಪ್ರವೇಶಿಸಿತ್ತು ರೀ. ಇತಿಹಾಸದ ಮುಂಬೈ ತಂಡವು 48ನೇ ಸಲ ಫೈನಲ್ ಪ್ರವೇಶಿಸಿತ್ತು. 48 ಸಲ ಫೈನಲ್ ಹೋದ್ರು ಕೂಡ 42 ಸಲ ಗೆದ್ದದ. ಯಾವುದು? ಮುಂಬೈಯ ಯಾವ ಒಂದು ತಂಡವನ್ನು ಸೋಲಿಸಿ? ವಿದರ್ಭ ರೀ. ಇದು ಇಂಪಾರ್ಟೆಂಟ್. ರನ್ನರ್ ಅಪ್ ಆಗಿದ್ದು ವಿದರ್ಭ ಆಗಿರ್ತದೆ. 8 ವರ್ಷ ಬಳಿಕ ಟ್ರೋಫಿ ಗೆದ್ದಂತಹ ಮುಂಬೈ ತಂಡ 8 ವರ್ಷಗಳ ಬಳಿಕ ಮುಂಬೈ ತಂಡ ಟ್ರೋಫಿ ಗೆದ್ದದ. ಅದಕ್ಕಿಂತ ಮುಂಚೆ 2015 ಇದು ಟ್ರೋಫಿ ಗೆದ್ದಿರ್ತದ ರೀ. 2015 ಅದೇ ಸೌರಾಷ್ಟ್ರವನ್ನ ಸೋಲಿಸುವ ಮುಖಾಂತರ ಟ್ರೋಫಿಯನ್ನ ಗೆದ್ದಿರ್ತದ. ಸತತವಾಗಿ 3 ಬಾರಿ ಫೈನಲ್ ತಲುಪಿದಂತಹ ಟ್ರೋಫಿ ಗೆಲ್ಲಲು ವಿಫಲವಾದಂತಹ ವಿದರ್ಭ ತಂಡ ನೋಡ್ರಿ, ಅನಿವಾರ್ಯ ಎಷ್ಟು ಸುಮಾರದ. ಸೊ ಈ ಸಲನು ಕೂಡ ಅವರು ಫೈನಲ್ ಬಂದಕಿಸಿಂದ ಏನಪ್ಪಾ ಅಂದ್ರೆ ಟ್ರೋಫಿಯನ್ನ ಗೆಲ್ಲಲಿಲ್ರಿ. ಸೊ ಗೆಲ್ಲಕ್ಕಿಂತ ಹೆಚ್ಚು ಸೋತವ್ರಿಗೆ ಹೆಚ್ಚು ಅನುಭವ ಇರ್ತೈತೆ ಅಂತ ಗೊತ್ತಿರ್ಬೇಕು. ಆದ್ರೆ ಫಲಿತಾಂಶ ಗೆಲ್ಲೋದನ್ನು ನೋಡ್ತಾರೋ. ಸೊ ಗೆಲುವಿಗೆ ಸೋಲಿಗೆ ಕಾರಣವನ್ನ ಕೇಳುವುದಿಲ್ಲ, ನೀನು ಗೆದ್ದಿಯೋ ಇಲ್ಲೋ ಅಷ್ಟೇ ಕೇಳ್ತೈತ್ರಿ ಸಮಾಜ. ಸೊ ಆ ಒಂದು ನಿಟ್ಟಿನಾಗ ಚಲೋ ತಂಗಿ ಓದ್ರಿ, ಚಲೋ ತಂಗಿ ಸ್ಟಡಿ ಮಾಡ್ರಿ, ಮತ್ತೆ ರಿಪೀಟ್ ಮಾಡ್ಕೋರಿ, ರಿಕಾಲ್ ಮಾಡ್ಕೊಂಡ ನಿಮ್ಮ ಗೆಲುವಿನ ಹಾದಿಯನ್ನ ನೀವೇ ಹಿಡ್ಕೋಬೇಕು ಸ್ನೇಹಿತರೆ. ಯಾರು ಕೂಡ ಯಾರ್ಯಾರು ಗೆಲ್ಲಕ್ಕ ಇದನ್ನ ಮಾಡಂಗಿಲ್ಲ, ದಾರಿ ಮಾಡಿಸ್ಕೊಡಂಗಿಲ್ಲ, ನೀವೇ ಗೆಲ್ಲಬೇಕು. ಓಕೆ, ದಕ್ಷಿಣ ಭಾರತದಲ್ಲಿ 4 ತಾಣಗಳ ಉತ್ಖನನ ನಡೆಸಲು ಯಾವ ರಾಜ್ಯ ಸರ್ಕಾರ ಮುಂದಾಗಿದೆ? ಅಂದ್ರ ದಕ್ಷಿಣ ಭಾರತದಾಗ 4 ತಾಣಗಳದಾವ್ರಿ. ಆ ತಾಣಗಳನ್ನ ಉತ್ಖನನ ಮಾಡಕ ಯಾವ ಒಂದು ರಾಜ್ಯ ಸರ್ಕಾರ ಏನಪ್ಪಾ ಅಂದ್ರ ಘೋಷಣೆ ಮಾಡೈತಿ ಅಂದಾಗ ರಾಯಚೂರಿನಲ್ಲಿ ಮಸ್ಕಿ ಇತಿಹಾಸ ಮರು ಅಧ್ಯಯನ ಮಾಡೈತ್ರಿ. ತಮಿಳುನಾಡು ಸರ್ಕಾರ ಉತ್ಖನನ ನಡೆಸಲು ಉದ್ದೇಶಿಸಲಾಗಿರುವತಕ್ಕಂಥ ದಕ್ಷಿಣ ಭಾರತದ 4 ತಾಣಗಳದಾವ. ಹಂಗಾರ ಆನ್ಸರ್ ಸಿಕ್ತಿ. ಯಾವ ಒಂದು ರಾಜ್ಯ ಸರ್ಕಾರ? ತಮಿಳುನಾಡು ರಾಜ್ಯ ಸರ್ಕಾರ. ಇಲ್ಲಿ ಏನದ ನೋಡ್ರಿ, ನವಶಿಲಾಯುಗದ ಪಳಯುವಿಕೆಗಳು ಅಶೋಕನ ಶಿಲಾಶಾಸನದ 3 ಮುಖಗಳ ಹಂಸ ಚಿತ್ರದೊಂದಿಗೆ ಇತಿಹಾಸದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದೆ. ಸೊ ಇಲ್ಲಿ ಅದಾವ. ಆದ್ರ ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದು ತಮಿಳುನಾಡು ಸರ್ಕಾರ ದಕ್ಷಿಣ ಭಾರತದ 4 ಸ್ಥಳಗಳಲ್ಲಿ ಉತ್ಖನನಗಳನ್ನು ನಡೆಸಲು ಉದ್ದೇಶಿಸಿದೆ. ದಕ್ಷಿಣ ಭಾರತದಾಗ ಹಿಂಗ್ ಮಾಡಿದೆ. ಆ ಮಸ್ಕಿಗೆ ಸಂಬಂಧಿಸಿದಂತ ಹಿಂದಿನ ಸಂಶೋಧನೆ ಗೊತ್ತದಾವ ನಿಮಗ. ಸೊ ಅದೇನ್
ಮಾಡಿದ್ರು CB ಅವರು 1915ರಲ್ಲಿ ಮರೆ ಮಾಡಿದಂತಹ ಮಸ್ಕಿ ಶಾಸನ, ಅಶೋಕ್ ಶಾಸನವನ್ನ ಏನ್ ಮಾಡಿದ್ರು, ಶಿಲಾಶಾಸನವನ್ನ ಜಗತ್ತಿಗೆ ಪರಿಚಯಿಸಿದರು. 1937ರಲ್ಲಿ ಅಂದಿನ ಹೈದರಾಬಾದ್ ರಾಜ್ಯ ಪುರಾತತ್ವ ಇಲಾಖೆ ಈ ಒಂದು ಪ್ರದೇಶದಲ್ಲಿ ವಿಶೇಷ ಸಂಶೋಧನಾ ಕೈಗೊಂಡಿತ್ತು. ಇವೆಲ್ಲ ಮಾಹಿತಿ ನಿಮ್ಗೆ ಇಷ್ಟೇ ಸಿಗ್ತಾವ್ರಿ. ಆದ್ರೆ ಏನಪ್ಪಾ ಅಂದಾಗ ತಮಿಳುನಾಡು ಸರ್ಕಾರ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ 4 ಉತ್ಖನನಗಳನ್ನ ಮರು ಉತ್ಖನನ ಮಾಡ್ಬೇಕಂತ ಏನ್ ಮಾಡೈತೆ ಅಂದ್ರೆ ಉದ್ದೇಶಿಸಲಾಗೈತ್ರಿ ತಮಿಳುನಾಡು ಸರ್ಕಾರ. ಓಕೆ, ದೇಶದಾದ್ಯಂತ ದೊರೆಯುವಂತಹ ಹಲವಾರು ಶಾಸನಗಳು ಮೌರ್ಯ ಸಾಮ್ರಾಜ್ಯ ಅಶೋಕ ಶಾಸನಗಳು. ಇವು ಅಶೋಕನ ಬಗ್ಗೆ ಅದಾವ್ರಿ, ದೇವನಾಂಪ್ರಿಯ ಅಶೋಕ ಅಂತದ, ಇದೆಲ್ಲ ನಿಮ್ಗೆ ಗೊತ್ತಿರ್ತದೆ, ಇಷ್ಟು ಓದಿರ್ತೀರಿ. ಆದ್ರೆ ತಮಿಳುನಾಡು ಸರ್ಕಾರ ಉತ್ಖನನ ನಡೆಸಲು ಉದ್ದೇಶಿಸಿದಂತಹ ದಕ್ಷಿಣ ಭಾರತದ 4 ತಾಣಗಳ ಅಂದಾಗ ಒಡಿಸ್ಸಾದ ಪಾಲೂರು, ಕೇರಳದ ಮುಸೂರಿ, ಆಂಧ್ರ ಪ್ರದೇಶದ ವೆಂಗಿ ಮತ್ತು ಕರ್ನಾಟಕದ ರಾಯಚೂರಲ್ಲಿ ಇರ್ತಕ್ಕಂತಹ ಮಸ್ಕಿ, ಇವು ಬಹಳ ಇಂಪಾರ್ಟೆಂಟ್ ಆಕವ್ರಿ. ಇವನೊಂದು ಸ್ವಲ್ಪ ಏನ್ ಮಾಡಿದ್ರೆ ನೋಟ್ ಮಾಡ್ಕೋರಿ. ಇವು 4 ಕೂಡ ಬಹಳ ಇಂಪಾರ್ಟೆಂಟ್ ಆಗುವಂತ ಸಂಭವ ಇರ್ತದೆ. ನೆಕ್ಸ್ಟ್ ಸುದ್ದಿಯಲ್ಲಿರ್ತಕ್ಕಂತಹ ರೋಡ್ಮೈನ್ ಬಿ ಯಾವ್ದ ನಿಷೇಧಕ್ಕೆ ಸಾಕ್ಷಿಯಾಗೈತಿ? ಇದೊಂದು ಕ್ವಶನ್ ಹಾಕಿದ್ದೀನಿ, ಇದಕ್ಕೆ ಆನ್ಸರ್ ನೀವು ನೋಡ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ಗೋಬಿ ಮತ್ತು ಕಾಟನ್ ಕ್ಯಾಂಡಿ ಮತ್ತು ಗೋಧಿ ನಿಷೇಧ ಆಗಿರ್ತದ. ನೆರೆಯ ರಾಷ್ಟ್ರಗಳಾದಂತಹ ತಮಿಳುನಾಡದಾಗೂ ನಿಷೇಧ ಆಗೈತಿ, ಪಾಂಡಿಚೇರಿದಾಗೂ ನಿಷೇಧ ಆಗೈತಿ. ಯಾಕೆ ನಿಷೇಧ ಮಾಡತ್ತಾರಪ್ಪ ಅಂದಾಗ ಇದರಲ್ಲಿ ಇರ್ತಕ್ಕಂಥ ಹಾನಿಕಾರಕ ವಸ್ತು ರೋಡ್ಮೈನ್ ಬಿ ಹಾಗೂ ಗೋಬಿ ಮಂಚೂರಿಯಲ್ಲಿ ಇರ್ತಕ್ಕಂತಹ ಸನ್ಸೆಟ್ ಯೆಲ್ಲೋ ಬಣ್ಣದ, ಇದು ಯೆಲ್ಲೋ ಬಣ್ಣದ ಇರ್ತೈತಲ್ಲ, ಸನ್ಸೆಟ್ ಯೆಲ್ಲೋ ಬಣ್ಣದ ಟ್ರಾಟ್ರಾಜಿನ್ ರಾಸಾಯನಿಕ ಅಂಶ. ಇದು ಟ್ರಾಟ್ರಾಜಿನ್ ಮತ್ತು ರೋಡ್ಮೈನ್ ಬಿ ಎಂಬ ಒಂದು ರಾಸಾಯನಿಕ ಅಂಶಗಳನ್ನು ಕುಡಿಸಿ ಇದಕ್ಕೆ ಕಲರ್ ಬರುವಂಗ ಮಾಡತಾರ. ಯಾವುದಕ್ಕೂ ಈ ಹತ್ತಿ ಕ್ಯಾಂಡಿಗೆ ಮತ್ತು ಗೋಬಿ ಮಂಚೂರಿಗೆ. ಸೊ ಅದಕ್ಕೋಸ್ಕರ ಇದು ದೇಹಕ್ಕೆ ಹಾನಿಕಾರಕ ಅಂತೇಳಿ ಏನಂತಂದ್ರೆ ಆರೋಗ್ಯ ಇಲಾಖೆ ಏನಪ್ಪ ಅಂದ್ರೆ ವರದಿ ಮಾಡಿದಾರೆ. ಇವೆರಡಕ್ಕೂ ಆರೋಗ್ಯ ಇಲಾಖೆ ವರದಿ ಮಾಡಿದೆ, ಇದು ಆರೋಗ್ಯಕ್ಕೆ ಹಾನಿಕಾರಕ ಅದ ಅಂತೇಳಿ. ಆ ನಿಟ್ಟಿನಾಗ ತಮಿಳುನಾಡು ಸರ್ಕಾರ ಮತ್ತು ಪಾಂಡಿಚೇರಿ ಸರ್ಕಾರದವರು ಇದನ್ನ ಬ್ಯಾನ್ ಮಾಡಿದಾರೆ. ಜೊತೆಗೆ ನಮ್ಮ ಕರ್ನಾಟಕವು ಕೂಡ ಇದನ್ನ ಬ್ಯಾನ್ ಮಾಡೈತ್ರಿ, ಇದು ಗೊತ್ತಿರಲಿ. ನೆಕ್ಸ್ಟ್ ನೋಡೋಣ, ಬಂಗಾಳಕೊಲ್ಲಿಯ ಕೃಷ್ಣ ಗೋದಾವರಿಯ, ನೋಡ್ರಿ ಬಂಗಾಳಕೊಲ್ಲಿಯ ಕೃಷ್ಣ ಗೋದಾವರಿಯ ಜಲಾನಯನ ಪ್ರದೇಶದಲ್ಲಿ ತೈಲ ನಿಕ್ಷೇಪದಿಂದ ತೆಗೆದಿರ್ತಕ್ಕಂತಹ ತೈಲವನ್ನ ಹೊತ್ತು ಗಂಗಾ ಮತ್ತು ಗೋದಾವರಿಯ ಜಲಾನಯನ ಪ್ರದೇಶದಲ್ಲಿ ಇರ್ತಕ್ಕಂತಹ ತೈಲ ನಿಕ್ಷೇಪದಿಂದ ತೆಗೆದುಕೊಂಡು ತೈಲವನ್ನು ಹೊತ್ತು ಮೊದಲ ಹಡಗು ಮಂಗಳೂರಿಗೆ ಬಂದದ್ರಿ. ಮೊದಲ ಹಡಗು ಮಂಗಳೂರಿಗೆ ಬಂದದ. ಈ ಹಡಗಿನ ಹೆಸರು ಏನೈತಿ ನೋಡ್ರಿ, ಗೋದಾವರಿ ಮತ್ತು ಕೃಷ್ಣ ಜಲಾನಯನ ಪ್ರದೇಶದಿಂದ ಬಂದದ. ಕಚ್ಚಾ ತೈಲ ಹೊತ್ತು ಮಂಗಳೂರಿಗೆ ಬಂದಂತಹ ಮೊದಲ ಹಡಗು ಸ್ವರ್ಣ ಸಿಂಧು. ಹಡಗಿನ ಹೆಸರು ಗೊತ್ತಾತ, ಆದ್ರೆ ಇದ್ರ ಸ್ವಲ್ಪ ಡೀಪ್ ಆಗಿ ನೋಡ್ರಿ. ಮಂಗಳೂರು ರಿಫೈನರಿ ಮೈಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ನ ಮಾತೃ ಸಂಸ್ಥೆ ಆಗ್ತಕ್ಕಂತಹ ONGCಯ ONGC ಗೊತ್ತಲ್ಲ, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ದವರು ಬಂಗಾಳಕೊಲ್ಲಿಯ ಕೃಷ್ಣಾ ಗೋದಾವರಿಯ ಜಲಾನಯನ ಪ್ರದೇಶದ ತೈಲ ನಿಕ್ಷೇಪದಿಂದ ತೆಗೆದಿರ್ತಕ್ಕಂತಹ ಯಾವ ಬಂಗಾಳಕೊಲ್ಲಿಯಲ್ಲಿ ಕೃಷ್ಣ ಮತ್ತು ಗೋದಾವರಿಯ ಜಲಾನಯನ ಪ್ರದೇಶದಿಂದ ತೆಗೆತಕ್ಕಂತಹ ಕಚ್ಚಾ ತೈಲವನ್ನ ಹೊತ್ತು ಮೊದಲ ರೈಲು ಏನ ಮಾಡ್ತೈತಪ್ಪ, ಮಾರ್ಚ್ 9ಕ್ಕೆ ಮಂಗಳೂರಿಗೆ ಬರ್ತೈತ್ರಿ. ಮಂಗಳೂರು ಬಂದು ತಲುಪ್ತದ. ಇದಕ್ಕೊಂದು ಹೆಸರದ ಈ ಒಂದು ಹಡಗಿಗೆ ಸ್ವರ್ಣ ಸಿಂಧು ಅಂತ ಹಡಗದ. ಈ ಒಂದು ಸ್ವರ್ಣ ಸಿಂಧು ಹಡಗಿನ ಬಂದಿರತಕ್ಕಂತ 60,000 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಸಂಸ್ಕರಿಸಿ ವಿವಿಧ ಇಂಧನ ಮತ್ತು ಪೆಟ್ರೋಕೆಮಿಕಲ್ ಉತ್ಪನ್ನಗಳನ್ನು ತಯಾರಿಸಲಿದೆ. ಆ ಕೆಲಸ ಮಾಡತ್ತಾರ, ಅದಕ್ಕೆ ಗೊತ್ತಿರಲಿ. ಆದ್ರೆ ಕೃಷ್ಣ ಮತ್ತು ಗೋದಾವರಿಯ ಜಲಾನಯನ ಪ್ರದೇಶದಲ್ಲಿ ಆರಂಭವಾದ ಯೋಜನೆ ಇದಾಗಿದ್ದು ಪ್ರಸ್ತುತ 12,000 ಬ್ಯಾರಲ್ ಕಚ್ಚಾ ತೈಲಗಳನ್ನ ಹೊರ ತೆಗೆಯುತ್ತಿದೆ. ಇದು ತೆಗೆಯತೈತಿ ಅಂದ್ರೆ ಕೆಲಸ ನಡೆದೈತಿ ಅಲ್ಲಿ. ಕೃಷ್ಣ ಮತ್ತು ಗೋದಾವರಿಯ ಜಲಾನಯನ ಪ್ರದೇಶದಿಂದ ಹೊತ್ಕೊಂಡ್ ಬಂದಂತಹ ಕಚ್ಚಾ ತೈಲು ಹಡಗು ಯಾವ್ದಂದ್ರೆ ಸ್ವರ್ಣ ಸಿಂಧು ಹಡಗು. ಎಷ್ಟು ಗೊತ್ತಿರಲ್ರಿ. ನೆಕ್ಸ್ಟ್ ನೋಡೋಣ್ರಿ, ರಾಜಸ್ಥಾನದ ಪೋಖ್ರಾನ್ದಲ್ಲಿ ಭಾರತ ಶಕ್ತಿವಾರ್ ಗೇಮ್ ಎಂಬ ಹೆಸರಿನ ಸೇನಾ ಶಕ್ತಿಯನ್ನ ಯಾರು ಚಾಲನೆ ನೀಡಿದರು? ಯಾರು ಚಾಲನೆ ನೀಡ್ತಾರ್ರಿ? ಇವರ ನೋಡ್ಬೇಕಲ್ರಿ, ಮತ್ತೆ ನೀಡ್ತಾರ, ಮನೆ ಪ್ರಧಾನಮಂತ್ರಿ ಅವರು ನೀಡಿರ್ತಾರ. ರಾಜಸ್ಥಾನದ ಪೋಖ್ರಾನ್ನಲ್ಲಿ ಭಾರತ ಶಕ್ತಿ ವಾರ್ ಗೇಮ್ ಅನ್ನ ಹೆಸರಿನಲ್ಲಿ ಸೇನಾ ಶಕ್ತಿಯ ಅನಾವರಣವಾಯಿತು. ಭಾರತ ಶಕ್ತಿ ವಾರ್ ಗೇಮ್ ಹೆಸರಿನ ಸೇನಾ ಶಕ್ತಿಯ ಅನಾವರಣವಾಗಿತ್ತು. ಏನಿದು ಭಾರತ ಶಕ್ತಿ ವಾರ್ ಅಂತಂದ್ರೆ ಭಾರತೀಯ ಸೇನಾ ಪಡೆಗಳ ತ್ರಿಸೇವೆಗಳಲ್ಲಿ ಇರ್ತಕ್ಕಂಥ ಸ್ವದೇಶಿ ನಿರ್ಮಿತ ಯುದ್ಧ ಸಾಮಗ್ರಿ ಮತ್ತು ಸಲಕರಣೆಗಳನ್ನು ಭಾರತ ಶಕ್ತಿ ವಾರ್ ಗೇಮ್ ಪ್ರದರ್ಶಿಸುತ್ತದೆ. ಆತ್ಮನಿರ್ಭರ್ ಭಾರತ ಪರಿಕಲ್ಪನೆಯನ್ನು ಆಧರಿಸಿ ಈ ಒಂದು ಭಾರತ ಸೇನಾ ಶಕ್ತಿಯ ಪ್ರದರ್ಶಿತು. ಅಂದ್ರೆ ಸ್ವದೇಶದಿಂದ ನಿರ್ಮಾಣ ಆದಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಸ್ವದೇಶೀಯವಾಗಿ ನಿರ್ಮಾಣ ಆದಂತಹ ಒಂದು ಯುದ್ಧ ಟ್ಯಾಂಕ್ಗಳು, ಸ್ವದೇಶೀಯ ನಿರ್ಮಾಣವಾದಂತಹ ಎಲ್ಲ ಈ ರಕ್ಷಣೆಗೆ ಏನತ್ತವಲ್ಲ ಇವಷ್ಟು ಯುದ್ಧ ವಿಮಾನಗಳು ಏನ್ ಮಾಡಿದ್ರು ಅಂದಾಗ ಭಾರತೀಯ ಶಕ್ತಿ ವಾರ್ ಗೇಮ್ ಪ್ರದರ್ಶಿಸಿತ್ತು. ಭಾರತೀಯ ಶಕ್ತಿ ವಾರ್ ಅಂದ್ರೆ ಭಾರತೀಯ ಶಕ್ತಿ ವಾರ್ ಅನ್ನಾಗಿ ಪ್ರದರ್ಶನ ಮಾಡಿದ್ವಿ. ಸ್ವದೇಶವಾಗಿ ನಾವು ಏನೇನು ಮಾಡಿದೀವಲ್ಲ, ಕಂಡುಕೊಂಡಿವಲ್ಲ, ಅವೆಲ್ಲ ಎಷ್ಟು ನಮ್ಗೆ ಪ್ರೊಟೆಕ್ಷನ್ ಇದಾವ ಅನ್ನೋದು ಆ ನಿಟ್ಟಿನಾಗ ಏನ್ ಮಾಡಿದ್ರು ಅಂದ್ರೆ
ಪ್ರಧಾನಿ ಮೋದಿ ಅವರು ಪೊಖ್ರಾನ್ನಲ್ಲಿ ಭಾರತ ವಾರ್ ಗೇಮ್ ಅನ್ನ ಸೇನಾ ಶಕ್ತಿ ಅನಾವರಣ ಮಾಡಿದ್ರು. ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಾವ್ಯಾವ ವಿಮಾನ ಎಟ್ ಆರ್ತೈತಿ, ಯಾವ್ಯಾವ ಬ್ಯಾಲಿಸ್ಟಿಕ್ ಹೆಂಗೆ ಇರ್ತೈತಿ ಇದನ್ನೆಲ್ಲ ನೋಡಿದ್ರಿ ಕೂತ್ಕೊಂಡ. ಓಕೆ, ನೆಕ್ಸ್ಟ್ RBI 2024 ಏಪ್ರಿಲ್ 1 ತನ್ನ 90ನೇ ವರ್ಷಾಚರಣೆಯನ್ನ ಆಚರಿಸಿಕೊಂಡಾಗ ಕೊಂಡಿತ್ತು. ಹಾಗಾದರೆ RBIನ ಕೇಂದ್ರ ಕಚೇರಿ ಎಲ್ಲಿದೆ? ಸಿಂಪಲ್ ಕ್ವಶನ್ ಅದ ರೀ. ಆದ್ರೆ ಎದಕ್ಕೆ ಹಾಕಿನಿ ಅಂದ್ರೆ 90 ವರ್ಷ ಆಗ್ಯದ, 19 ವರ್ಷ ಆಗೈತೆ. RBI ಆಟ್ 19 ವರ್ಷ ಇದರ ಒಂದು ಸೆಲೆಬ್ರೇಷನ್ ಮಾಡಿದ್ರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ 90ನೇ ವರ್ಷಾಚರಣೆ ಕಾರ್ಯಕ್ರಮವನ್ನ RBI ಆಟ್ 19ನ ಉದ್ಘಾಟನೆಯ ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಅಂದ್ರೆ 90 ವರ್ಷ ಆಗ್ಯದ. ಇದರ ಕೇಂದ್ರ ಕಚೇರಿ ಇಲ್ಲಿ ಐತಿ ಗೊತ್ತಾಯ್ತು ನಿಮ್ಗೆ, ಮುಂಬೈದಾಗ ಅದ ರೀ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ನ 1935 ಏಪ್ರಿಲ್ 1 ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಇದು ತನ್ನ 90ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು RBI ಕೇಂದ್ರ ಕಚೇರಿ ಆದಂತಹ ಮುಂಬೈನಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. RBI ಪರಿಕಲ್ಪನೆಯನ್ನು ಕೊಟ್ಟಂತವರು ಡಾಕ್ಟರ್ BR ಅಂಬೇಡ್ಕರ್ ಅವರು. RBI ರಾಷ್ಟ್ರೀಕರಣ ಆದದ್ದು 1949 ಜನವರಿ 1. ಇದು ಸಿಂಪಲ್ ಆದ್ರೂ ಕೂಡ ಒಂದೆರಡು ಸಲ ಕ್ವಶನ್ ಬಂದದ್ರಿ. ಇದನ್ನು ಕೂಡ ನಿಮ್ಗೆ ನೋಡ್ಕೋಬೇಕಾಗ್ತದೆ ಸ್ನೇಹಿತರೆ, ಗೊತ್ತಿರಲಿ. ಓಕೆ, ಇದಾಗಿರ್ತದ ಇವತ್ತಿನ ಸಂಪೂರ್ಣವಾದಂತಹ ಸ್ಪರ್ಧಾ ವಿಧಿತ 5ನೇ ಭಾಗ ವಿಡಿಯೋ ಆಗಿರ್ತದ. ತಪ್ಪದೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ್ದಾದ್ರೆ ಯಾವುದೇ ಒಂದು ಎಕ್ಸಾಮ್ದಾಗ ಒಂದು ಮಾರ್ಕ್ಸ್ ಕೂಡ ಮಿಸ್ ಆಗಲ್ಲ. ಇದ್ರೊಳಗೆ ಬಂದಿದ್ದು ಅಂದ್ರೆ ನಾ ಹಂಗ ಹೇಳಿದೈತನ್ರಿ, ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗ್ತಾವ. ನೆನಪಿಡಿ ಎಂಬ ಇವು ಏನು ಸರ್ಕಾರಿ ಮಾದರಿಯ ಶಾಲೆಯಲ್ಲಿ ಕೊಡ್ತಕ್ಕಂಥ ಬುಕ್ಸ್ ಇರ್ತದಲ್ಲ, ನೆನಪಿಡಿ ಅನ್ನೋ ಆ ರೇಂಜ್ಗೆನ ಒಂದೊಂದು ಲೈನ್ ಇದ್ರೂ ಕೂಡ ಭಾಳ ಇಂಪಾರ್ಟೆಂಟ್ ಇರ್ತಾವೆ ಸ್ನೇಹಿತರೆ. ಈ ನಮ್ಮ ತರಗತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.